ವಿಸ್ತರಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಈಗ ಕೋಲಾಹಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಸಚಿವಾಕಾಂಕ್ಷಿಗಳಿಂದ ಹೈಕಮಾಂಡ್ ವಿರುದ್ಧ ನಿಗಿ ಕೆಂಡ ಆಗ್ಬಿಟ್ಟಿದ್ದಾರೆ. ಅಸಮಾಧಾನದಿಂದ ರಾಜೀನಾಮೆ ನೀಡೋದಕ್ಕೆ ಕೆಲ ಶಾಸಕರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕೆಂಡಾಮಂಡಲ ಆಗಿದ್ದಾರೆ. ವಿಜಯನಗರ, ಗೋವಿಂದರಾಜನಗರ ಬೆಂಬಲಿಗರಿಂದ ರಾಜೀನಾಮೆಯ ಪರ್ವ ಶುರುವಾಗಿದೆ. ಬ್ಲಾಕ್ ಅಧ್ಯಕ್ಷರು, ಕಮಿಟಿ ಸದಸ್ಯರಿಂದ ಕೂಡ ರಾಜೀನಾಮೆಗೆ ಪತ್ರ ಸಮೇತ ಬಂದಿದ್ದಾರೆ. ಕೆಪಿಸಿಸಿ ಕಚೇರಿಗೆ ಭೇಟಿ ನೀಡಿ ಸಾಮೂಹಿಕ ರಾಜೀನಾಮೆ. ಕಾರ್ಯಕರ್ತರ ಬಳಿಕ ರಾಜೀನಾಮೆ ಕೊಡ್ತಾರಾ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ? ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷವನ್ನೇ ಬಿಟ್ಬಿಡ್ತಾರಾ? ಆ ಪ್ರಶ್ನೆ ಈಗ ಕಾಡ್ತಿದೆ. ತೀವ್ರ ಕುತೂಹಲ ಮೂಡಿಸಿದ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ನಡೆ. ಕಾರಣ ಎಚ್.ಸಿ. ಬಾಲಕೃಷ್ಣ, ಚಲುವರಾಯಸ್ವಾಮಿ ಅವರನ್ನ ಭೇಟಿಯಾಗೋದಕ್ಕೆ ಹೋದ್ರೂ ಕೂಡ ಅವ್ರ ಕೈಗೆ ಸಿಕ್ಕಿಲ್ಲ. ಹಾಗಾದ್ರೆ ಮುಂದಿನ ನಡೆ ಏನು? ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಕೃಷ್ಣಪ್ಪ ಆಗ್ಲಿ, ಪ್ರಿಯಾ ಕೃಷ್ಣ ಆಗ್ಲಿ, ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಸಿಕ್ಕಿಲ್ಲ. ನೋಡಿ, ಸಾಮೂಹಿಕವಾಗಿ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ದಾರೆ ಬ್ಲಾಕ್ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು. ಹಾಗಾದ್ರೆ ಇವರ ನಂತರ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಇವರು ಕೂಡ ರಾಜೀನಾಮೆ ಕೊಟ್ಟು ಪಕ್ಷ ಬಿಟ್ಬಿಡ್ತಾರಾ? ಆ ಪ್ರಶ್ನೆ ಈಗ ಕಾಡ್ತಾ ಇದೆ. ಬೆಳಗ್ಗೆನೆ ಹೇಳ್ತಾ ಇದ್ರು ಅನೇಕ ಕಾರ್ಯಕರ್ತರು, ಬೆಂಬಲಿಗರು, ನಾವು ರಾಜೀನಾಮೆ ಕೊಡ್ತೀವಿ. ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಇಬ್ರು ಕೂಡ ನಮ್ಮ ಕ್ಷೇತ್ರಗಳಿಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಜನರಿಗೆ ಹೆಲ್ಪ್ ಮಾಡಿದ್ದಾರೆ, ಕೊರೋನಾ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅಂತವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಅಂದ್ರೆ ನಾವ್ಯಾಕೆ ಈ ಪಕ್ಷದಲ್ಲಿ ಇರಬೇಕು ಅನ್ನೋ ಮಾತುಗಳನ್ನ ಆಡ್ತಾ ಇದ್ರು. ಆದ್ರೀಗ ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಇವರಿಬ್ರು ಎಲ್ಲಿ ಹೋಗಿದ್ದಾರೆ, ಅವರ ಮುಂದಿನ ನಡೆ ಏನಾಗಬಹುದು ಅನ್ನೋದೇ ಕುತೂಹಲ ಇದೆ.